ಸಭಾಪತಿಗಳೇ, ಹೂಳು ತುಂಬಿ ದಿಬ್ಬವಾದ ಪಂಚಗಂಗಾವಳಿ, ಸರಕಾರದ ಗಾಢ ಮೌನ, ಹೂಳೆತ್ತಲು ಆಗ್ರಹ ಎಂಬ ಶೀರ್ಷಿಕೆಯಡಿಯಲ್ಲಿ ಹಲವಾರು ದಿನಪತ್ರಿಕೆಗಳಲ್ಲಿ ವರದಿಯಾಗಿರುತ್ತದೆ. ಅತ್ಯಂತ ಅಪರೂಪವಾದ ಪಂಚಗಂಗಾವಳಿ ಪ್ರದೇಶ ಕಂಡುಬರುವುದಿದ್ದರೆ ಅದು ಕುಂದಾಪುರದಲ್ಲಿ ಮಾತ್ರ. ಆದರೆ ಇದು ಆಳುವ ವರ್ಗದ ನಿರ್ಲಕ್ಷ್ಯಕ್ಕೆ ಗುರಿಯಾಗಿ ಯಾವುದೇ ಅಭಿವೃದ್ಧಿ ಕಾಣದೆ ಹೂಳು ತುಂಬಿ ಹೂಳಿಯೇ ಬತ್ತಿ ಹೊರಡಾದಂತಾಗಿದೆ. ಗಂಗಾವಳಿಯಲ್ಲಿ ಸಾವಿರಾರು ಲೋಡು ಹೂಳು ತುಂಬಿರುವ ಪರಿಣಾಮ ನದಿಯ ನೀರಿನ ಸಂಚಾರದ ವ್ಯತ್ಯಯವಾಗಿ ಜನಜೀವನಕ್ಕೂ ತೊಂದರೆಯಾಗುತ್ತಿದೆ. ಕುಂದಾಪುರ ಪುರಸಭಾ ವ್ಯಾಪ್ತಿಯ ಉತ್ತರ ದಿಕ್ಕಿನಲ್ಲಿರುವ ಪಂಚಗಂಗಾವಳಿ ನದಿಯನ್ನು ಅವಲಂಬಿತವಾಗಿರುವ ಸುಮಾರು 500ಕ್ಕೂ ಹೆಚ್ಚು ಕುಟುಂಬಗಳು ಸುಮಾರು ವರ್ಷಗಳಿಂದ ತಮ್ಮ ಬದುಕನ್ನು ಕಟ್ಟಿಕೊಂಡು ಬರುತ್ತಿದ್ದಾರೆ. ಈ ಕುಟುಂಬಗಳಿಂದ ಮೀನುಗಾರಿಕೆ, ಚಿಪ್ಪು ಹೆಕ್ಕುವಂಥದ್ದು, ಮೀನು ಸಾಗಾಣಿಕೆ, ದೋಣಿ ಚಲಿಸುವಂಥದ್ದು, ಪ್ರವಾಸೋದ್ಯಮ ಹೀಗೆ ಹಲವಾರು ಚಟುವಟಿಕೆಗಳು ನಡೆಯುತ್ತಿರುತ್ತಿದೆ. ಈ ಹಿಂದೆ ಈ ನದಿ ಪಾತ್ರದಲ್ಲಿ ಸಾಂಪ್ರದಾಯಿಕ ಮರಳುಗಾರಿಕೆ ನಡೆಯುತ್ತಿದ್ದು, ಹಾಗಾಗಿ ಇದರ ಪರಿಣಾಮ ಯಾವುದೇ ಹೂಳು ಶೇಖರಣೆ ಆಗುತ್ತಿರಲಿಲ್ಲ. ಇತ್ತೀಚಿನ ಹೊಸ ಕಾನೂನಿನ ಪರಿಣಾಮ ಯಾವುದೇ ಮರಳುಗಾರಿಕೆ ನಡೆಯದೆ ನದಿಯಲ್ಲಿ ಹೂಳು ತುಂಬಿ ನದಿ ಪಾತ್ರ ತುಂಬಿರುತ್ತದೆ. ಇದರಿಂದ ಮಳೆಗಾಲದಲ್ಲಿ ಕೃತಕ ನೆರೆ ಬಂದು ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸುತ್ತಿದೆ. ಪಂಚಗಂಗಾವಳಿ ಪ್ರವಾಸೋದ್ಯಮ ವಿಚಾರದ ಸರ್ಕಾರದ ಕಡತದಲ್ಲಿಯೇ ಗೆದ್ದಲು ತಿನ್ನುತ್ತಿದೆ. ಇಂತಹ ಅದ್ಭುತ ಪರಿಸರ ಪ್ರವಾಸೋದ್ಯಮಕ್ಕೂ ಬಳಸದಿರುವುದು ಪ್ರವಾಸೋದ್ಯಮ ಇಲಾಖೆ ಅಸಡ್ಡೆ ಎದ್ದು ಕಾಣುತ್ತಿದೆ. ಸ್ಥಳೀಯ ಒತ್ತಡ ಇಲ್ಲದಿರುವುದು, ಒಂದು ದಶಕದ ಹಿಂದೆ ಈ ಬಗ್ಗೆ ಸಮೀಕ್ಷೆ ನಡೆಸಿದ ಲೋಕೋಪಯೋಗಿ ಹಾಗೂ ಪ್ರವಾಸೋದ್ಯಮ ಇಲಾಖೆ ಅನಂತರ ಸುಮ್ಮನಾದವು. ಸರ್ಕಾರಗಳು ಪ್ರವಾಸೋದ್ಯಮ ಅಭಿವೃದ್ಧಿಯ ಮಂತ್ರ ಪಠಿಸುತ್ತೇ ಹೊರತು ಕಾರ್ಯಾನುಷ್ಠಾನಕ್ಕೆ ಮುಂದಾಗುತ್ತಿಲ್ಲ. ಇತ್ತೀಚೆಗೆ ಕೋಡಿಯಲ್ಲಿ ಉಪ್ಪು ನೀರು ಕೃಷಿ ಭೂಮಿ ನುಗ್ಗಿ ಪಂಚಗಂಗಾವಳಿಯಲ್ಲಿ ಹೂಳು ತುಂಬಿರುವುದು ಕೂಡ ಕಾರಣವಾಗಿದೆ. ನದಿಯನ್ನು ಅವಲಂಬಿತವಾದ ಮೀನುಗಾರರ ಜೀವನ ಬಹಳ ಸಂಕಷ್ಟಕ್ಕೀಡಾಗಿದೆ. ಆದುದರಿಂದ ಸ್ಥಳೀಯ ಮೀನುಗಾರರ ಹಿತದೃಷ್ಟಿಯಿಂದ ಪಂಚಗಂಗಾವಳಿಯ ನದಿಯ ಹೂಳನ್ನು ತೆಗೆದು ಮೀನುಗಾರಿಕೆ ಚಟುವಟಿಕೆಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಹಾಗೂ ಮಾನ್ಯ ಮೀನುಗಾರಿಕೆ ಬಂದರು ಮತ್ತು ಒಳನಾಡಿನ ಜಲಸಾರಿಗೆ ಮಂತ್ರಿಗಳು ಅಲ್ಲಿಗೆ ಭೇಟಿ ನೀಡಿ ಅಲ್ಲಿಯ ಸಮಸ್ಯೆಯನ್ನು ಪರಿಶೀಲಿಸಬೇಕೆಂದು ಮಾನ್ಯ ಮಂತ್ರಿಗಳನ್ನ ತಮ್ಮ ಮೂಲಕ ಈ ಶೂನ್ಯ ವೇಳೆಯಲ್ಲಿ ನಾನು ಒತ್ತಾಯಿಸುತ್ತಿದ್ದೇನೆ. ಮೀನುಗಾರಿಕೆ ಮಂತ್ರಿ. ಸನ್ಮಾನ್ಯ ಸಭಾಪತಿಗಳೇ, ಏನು ಹೇಳ್ತಾ ಇದ್ದಾರೆ ಇದು ನಿಜ. ಯಾಕೆಂದರೆ ಮೊದಲೇ ಅಲ್ಲಿ ನಾವು ಏನು ಡ್ರೆಡ್ಜಿಂಗ್ ಮಾಡೋದು ಬೋಟ್ ಎಲ್ಲಿ ಹೋಗ್ತದೆ ನದಿ ಮತ್ತು ಸಮುದ್ರ ಸೇರುವಲ್ಲಿ ಮತ್ತು ಡಾಕ್ ಇರುವಲ್ಲಿ ಮಾತ್ರ ನಾವು ಹೂಳೆತ್ತುವ ಸಿಸ್ಟಮ್ ನಮ್ಮ ಇಲಾಖೆಯಿಂದ ಇರೋದು. ಇದು ಮರಳುಗಾರಿಕೆ ಮಾಡ್ತಿದ್ರು, ಅಂದರೆ ಲೋಕಲ್ ಎಲ್ಲರಿಗೂ ಸಿಗುವ ಹಾಗೆ ಅಥವಾ ಅಲ್ಲಿಂದನೂ ಬೆಂಗಳೂರವರೆಗೂ ಬರ್ತಿತ್ತು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಿತ್ತು. ಆಗ ಹೂಳು ತುಂಬೋದಿಲ್ಲಾಗಿತ್ತು. ಅದಕ್ಕೆ ಅವಕಾಶ ಮಾಡಿ ಕೊಟ್ಟರೆ ಮಾತ್ರ ಇದು ಸರಿಪಡಿಸ್ಲಿಕ್ಕೆ ಆಗ್ತದೆ. ಬಿಟ್ಟರೆ ಇಲ್ಲಾಂದರೆ ಕೆಲವು ಹೆಚ್ಚು ಕಡಿಮೆ 25 ಕಿಲೋಮೀಟ್ರ್ ಇದು ಉದ್ದ ಇದೆ. 5 ನದಿ ಸಂಗಮ ಆಗ್ತದೆ. 5 ನದಿ ಸಂಗಮ ಆಗುವಲ್ಲಿ ಮತ್ತೆ 5 ನದಿಯಲ್ಲಿ ಹೂಳು ತುಂಬಿಕೊಂಡಿದೆ. ನಾನು ಖುದ್ದು ಹೋಗಿ ಮತ್ತೆ ಪರಿಶೀಲನೆ ಮಾಡಿ ಅದು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಇಲ್ಲಿ ಒಂದು ಮೆನ್ಷನ್ ಮಾಡಿದೆ, ಸರ್ಕಾರದ ಗಾಢ ಮೌನ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಅದನ್ನ ಇಲ್ಲ, ಕ್ಲಾರಿಫೈ ಮಾಡಬೇಕು. ಇದು ಅನಾದಿ ಕಾಲದಿಂದನೂ ಮರಳುಗಾರಿಕೆ ಮಾಡ್ತಾ ಇದ್ದವರು. ಅದನ್ನು ಈಗ ಕೆಲವು ವರ್ಷದಿಂದ ಒಂದು 5 ವರ್ಷ ಮೇಲಾಯಿತು, ಈಗ ಬಂದ್ ಮಾಡಿದ್ದಾರೆ. ಅದೇನಾಗ್ತಿತ್ತು, ಅದು ಪ್ರತಿ ವರ್ಷ, ಅದರಲ್ಲೂ ಈ ವರ್ಷ ಮಳೆ ಜಾಸ್ತಿ ಬಿದ್ದಿದೆ, ಜಾಸ್ತಿ ಮರಳು ಬಂದು ಸೇರ್ಕರಣೆ ಆಗಿದೆ. ಅದು ತೆಗಿಬೇಕು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಕಿಲೋಮೀಟರ್ ಗಟ್ಟಲೆ, 1-2 ಕಿಲೋಮೀಟರ್ ಅಲ್ಲ, ಇದು ದೊಡ್ಡ ಸಮಸ್ಯೆ. ಇದಕ್ಕೆ ಸರ್ಕಾರ ಬೇರೆ ರೀತಿ ಏನಾದರೂ ತೆಗಿಲಿಕ್ಕೆ ಅವಕಾಶ ಮಾಡಿಕೊಟ್ರೆ ನಮಗೆ ಅನುಕೂಲನೂ ಆಗ್ತದೆ, ಸಾಮಾನ್ಯ ಜನಕ್ಕೆ ಬಡವರಿಗೆ ಅನುಕೂಲನೂ ಆಗ್ತದೆ. ಯಾಕೆಂದರೆ ಈಗ ಡಬಲ್ ರೇಟ್ ಆಗಿದೆ, ಸ್ಯಾಂಡ್ ಉಪಯೋಗಿಸ್ಬೇಕಾಗಿದೆ. ನೀವೇ ಸರ್ಕಾರ. ಅದಕ್ಕಾಗಿ ನಾನು ಹೇಳಿದ್ದು ನಿಮಗೆ ಪರಿಶೀಲನೆ ಮಾಡಿ ನಾವು ಸರ್ಕಾರದ ಗಮನಕ್ಕೆ ತಂದು ಇದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಇಲ್ಲಾಂದರೆ ಹೂಳು 1 ವರ್ಷ ತೆಗೆದು ಮತ್ತೆ ಬಿಟ್ಟರೆ ಮತ್ತೆ ಬರ್ತಾ ಇರ್ತಾರೆ. ಇದಾದರೆ ಕಾಯಂ ಪ್ರತಿ 8 ತಿಂಗಳ ಇದೇ ಬಿಸ್ನೆಸ್ಸನ್ನು ನಡೆಯುವಂಥದ್ದು. ಹಾಗಾಗಿ ಇದು ಮಾಡಲೇಬೇಕು, ಇದು ಅಗತ್ಯ ಉಂಟು. ಸರಿ. ಎಂ ನಾಗರಾಜ್. ಧನ್ಯವಾದಗಳು ಸಭಾಪತಿಗಳೇ. ಸಾರ್ವಜನಿಕ ಮಹತ್ವದ ಜರೂರು ವಿಷಯವನ್ನು ಶೂನ್ಯ